ಭಗವದ್ಗೀತೆದು ಲೈಫಲ್ಲಿ ತುಂಬ ಟರ್ನಿಂಗ್ ಪಾಯಿಂಟ್ ಅದು. ಅಂದರೆ ಭಗವದ್ಗೀತೆ ಒಳಗಡೆ ಎಳ್ಕೊಂಬಿಡುತ್ತೆ ಅಂದರೆ ಫುಲ್ ಎಳ್ಕೊಂಬಿಡುತ್ತೆ ನಿಮ್ಮನ್ನು. ಯಾಕೆ? ಸೊ ನನಗೆ ಭಗವದ್ಗೀತೆ ಓದ್ತಾ ಇರಬೇಕು ಅಂತ ಆಸೆ ಇತ್ತು. ನನ್ನ ತಾಯಿ ಭಗವದ್ಗೀತೆ ಕೊಟ್ಟು ನಾನೇನು ಮಾಡಿದೆ, ನನಗೆ ಯೂಶ್ವಲಿ ಸ್ಕೂಲಲ್ಲಿ ಓದ್ತಿರ್ಬೇಕು ಅಷ್ಟೇ, ನನಗೆ ಕೂತ್ಕೊಂಡು ಓದೋದೇ ರೂಢಿ ಇಲ್ಲ, ಓಡಾಡ್ತಾ ಓದೋದೇ ರೂಢಿ ನನಗೆ. ಅದು ನನ್ನ ಇದದು. ಸೊ ಹಾಗೆ ಅದು ಓಡಾಡಿಕೊಂಡು ಅದನ್ನು ಭಗವದ್ಗೀತೆ ಓದ್ಕೊಂಡು ನಡ್ಕೊಂಡು ಹೋಗೋಕೆ ಶುರು ಮಾಡಿದೆ. ಸಕ್ಕರೆ ತರಬೇಕಾಗಿತ್ತು, ನಾನು ತೊಗೊಂಬರ್ತೀನಿ ಸಕ್ಕರೆ ಅಂತ ಅಂದ್ಬಿಟ್ಟು ರೇಷನ್ ಕಾರ್ಡ್ ತೊಗೊಂಡು ಸಕ್ಕರೆ ತೊಗೊಂಡು ಬ್ಯಾಗ್ ತೊಗೊಂಡು ನಡ್ಕೊಂಡು ಪುಸ್ತಕದಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗಿ. ನಾನು ನಮ್ಮನೆಯಿಂದ ವಾಕಿಂಗ್ ಸ್ಟಾರ್ಟ್ ಮಾಡಿರೋನು, ನನಗೆ ಗೊತ್ತೇ ಇಲ್ಲ ನಾನು ಭಗವದ್ಗೀತೆ ಓದ್ಕೊಂಡು ಯಾವ ಲೆವೆಲ್ಗೆ ಇನ್ವಾಲ್ವ್ ಆಗಿದ್ದೀನಿ ಅಂತಂದರೆ ಚಿನ್ನಂಡಲ್ಲಿ ದಾಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದೀನಿ. ಅಲ್ಲಿ ನಮ್ಮೂರದಲ್ಲಿ ಅವರು ಬಂದು, ಸ್ವಾಮಿ ಯಾತಕ್ಕೆ ಹಿಂಗೆ ನಡ್ಕೊಂಡು ಹೋಗ್ತಿದ್ದೀರಾ, ವಿಜಯಪುರಕ್ಕೆ ನಡ್ಕೊಂಡು ಹೋಗ್ತಿದ್ದೀರಾ ಅಂತ ತಮಾಷೆ ಮಾಡಿದ್ರು. ಅವನು ಎದುರಿಗೆ ಬಂತ ಇದು ಮಾಡ್ದ, ಎಚ್ಚರ ಹಚ್ತಾನೆ. ಅದು ಬಂದೇ ಇಲ್ಲ ನನಗೆ, ಫುಲ್ ಇನ್ವಾಲ್ವ್ ಮಾಡ್ಕೊಂಡು ಹೋಗಿದ್ದೆ. ಆಮೇಲೆ ಕರೆದ್ಮೇಲೆ ಗೊತ್ತಾಗಿದ್ದು ಅಂತ ನಾನು ಸಕ್ಕರೆ ತರಕ್ಕೆ ಬಂದು ಚಿನ್ನಂಡಳ್ಳಿ ಹೋಗ್ಬಿಟ್ಟೈತೆ ಅಂತ. ಅಂದರೆ ಭಗವದ್ಗೀತೆ ಒಳಗಡೆ ಎಳ್ಕೊಂಬಿಡುತ್ತೆ ಅಂದರೆ ಫುಲ್ ಎಳ್ಕೊಂಬಿಡುತ್ತೆ ನಿಮ್ಮನ್ನು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.